ಕಾಡಿನಿಂದ ಹೊರಟು ಹೋಗುತ್ತಿದ್ದ ಮೂವರು ಅಚಾನಕ್ ನಿಂತರು. ನಾವು ಸರಿಯಾದ ನಿರ್ಧಾರ ತೆಗೆದುಕೊಂಡ್ವಾ ಎಂದು ಒಬ್ಬನು ಕೇಳಿದ. ಹಿಂದೆ ಬಿಟ್ಟು ಬಂದ ಹಣ ಮನಸ್ಸಿನಲ್ಲಿ ಮತ್ತೆ ಕಾಡುತ್ತಿತ್ತು. ಅಷ್ಟರಲ್ಲಿ ಒಬ್ಬ ವೃದ್ಧ ಕಾಡಿನಿಂದ ಹೊರಬಂದ. ಅವನ ಕಣ್ಣುಗಳಲ್ಲಿ ವಿಚಿತ್ರ ಜ್ಞಾನ ಇತ್ತು. ನೀವು ಜುಗಾರಿ ಕ್ರಾಸ್ನಿಂದ ಬಂದವರ ಎಂದು ಅವನು ಕೇಳಿದ. 3 ಜನರು ಬೆಚ್ಚಿಬಿದ್ದರು. ಹೌದು ಎಂದರು. ವೃದ್ಧನು ನಿಧಾನವಾಗಿ ನಕ್ಕು ಹೇಳಿದ, ಆ ಹಣ ಸಾಮಾನ್ಯ ಹಣ ಅಲ್ಲ, ಅದು ವರ್ಷಗಳ ಹಿಂದೆ ಕಳ್ಳತನವಾದ ಹಣ. ಅದನ್ನು ಯಾರೇ ತೆಗೆದುಕೊಂಡರೂ ಶಾಂತಿ ಸಿಗೋದಿಲ್ಲ. ಅದಕ್ಕಾಗಿ ನಿನ್ನೆ ನಮ್ಮ ನಡುವೆ ಅಷ್ಟು ಜಗಳ ಆಯಿತು. ಜುಗಾರಿ ಕ್ರಾಸ್ ಮನುಷ್ಯನ ಮನಸ್ಸಿನ ಕತ್ತಲೆಯನ್ನು ಹೊರತೆಗೆದು ತೋರಿಸುವ ಜಾಗ. ಅಷ್ಟರಲ್ಲಿ ಹಿಂದಿನಿಂದ ಮತ್ತೆ ಗಾಳಿ ಜೋರಾಗಿ ಬೀಸಿತು. ಕಾಡಿನ ದಿಕ್ಕಿನಿಂದ ವಿಚಿತ್ರ ಶಬ್ದಗಳು ಕೇಳಿ ಬಂದವು. ಯಾರೋ ಬರುತ್ತಿದ್ದಾರೆ ಎಂದು ಒಬ್ಬನು ಭಯದಿಂದ ಹೇಳಿದ. ವೃದ್ಧನು ತಕ್ಷಣ ಹೇಳಿದ, ನಮಸ್ಕಾರ ಸ್ನೇಹಿತರೆ, ಈಗ ನೀವು ನೋಡಿದ್ದು ಕೇವಲ ಒಂದು ಸಣ್ಣ ತುಣುಕು ಮಾತ್ರ. ಅಸಲಿ ಆಟ ಇನ್ನು ಮುಂದೆ ಇದೆ. ಜುಗಾರಿ ಕ್ರಾಸ್ ಕಥೆಯ ಒಳಗೆ ಅಡಗಿರುವ ಆ ಭಯಾನಕ ರಹಸ್ಯಗಳು, ನಿಗೂಢ ತಿರುವುಗಳು ಮತ್ತು ಬೆಚ್ಚಿ ಬೀಳಿಸುವ ಸತ್ಯಗಳು ಇನ್ನು ಹೊರಬರಬೇಕಿದೆ. ಕಥೆ ಎಲ್ಲಿಗೆ ಬಂದು ನಿಂತಿದೆ ಅಂದುಕೊಂಡಿದ್ದೀರೋ ಅಲ್ಲಿಂದಲೇ ಹೊಸ ಅಧ್ಯಾಯ ಶುರುವಾಗಬೇಕೆ? ಆ ಕೌತುಕದ ಮುಂದಿನ ಭಾಗವನ್ನು ಮಿಸ್ ಮಾಡಬಾರದೆ? ಹಾಗಿದ್ದರೆ ತಡ ಮಾಡಬೇಡಿ, ಈಗಲೇ HBD ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಬೇಡಿ. ಜುಗಾರಿ ಕ್ರಾಸ್ನ ಮುಂದಿನ ರಹಸ್ಯ ನಿಮ್ಮನ್ನು ಕಾಯುತ್ತಿದೆ.